ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಬಂದಾಗ ಇಬ್ರು ಫಿಸಿಷಿಯನ್ಸ್ ಮಾತ್ರ ಇದ್ದಾರೆ, ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇಲ್ಲ. ಸೊ ಇಬ್ರು ಹೃದಯ ತಜ್ಞರು ಬೇಕು ಅಂತ ಸರ್ಕಾರಕ್ಕೆ ಅವರು ಮನವಿ ಮಾಡ್ಕೊಂಡಿರೋದನ್ನ ಅಲ್ಲಿನ ಫಿಸಿಷಿಯನ್ ಒಬ್ರು ಮಾತಾಡ್ತಿರೋದನ್ನ ನೀವು ಗಮನಿಸಿದ್ರಿ. ಇನ್ನು ರಾಜ್ಯದಲ್ಲಿ ಹೃದಯಾಘಾತದಿಂದ ಬಲಿಯಾಗ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ಹದಿಹರೆಯದವರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಇನ್ನಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಇನ್ನಷ್ಟು ವೈದ್ಯ ಲೋಕ ಹಾಗೂ ಪೋಷಕರಲ್ಲೂ ಕೂಡ ಇದು ಆತಂಕಕ್ಕೆ ದಾರಿ ಮಾಡಿಕೊಟ್ಟಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ರೋಗ ಚಿಕಿತ್ಸೆ ಬಗ್ಗೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ, ತಜ್ಞ ವೈದ್ಯರು ಎಷ್ಟು ಜನ ಇದ್ದಾರೆ, ಸೂಕ್ತ ಚಿಕಿತ್ಸೆ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಪ್ರಮುಖವಾಗಿ ಹದಿಹರೆಯದವರಲ್ಲಿ ಹೃದಯ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರೋದು ಇದು ಎಲ್ಲೋ ಒಂದು ಕಡೆ ವೈದ್ಯ ಲೋಕಕ್ಕೆ ಆತಂಕ ಕೆಡೆ ಮಾಡಿಕೊಟ್ಟ ಜೊತೆಗೆ ಪೋಷಕರಿಗೂ ಸಹಿತ ತಮ್ಮ ಮಕ್ಕಳ ಬಗ್ಗೆ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಕೂಡ ಭಯ ಉಂಟಾಗಿದೆ. ಈ ನಿಟ್ಟಿನಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಈಗ ವಿಜಯಪುರ ಜಿಲ್ಲಾಸ್ಪತ್ರೆ ನೋಡಬಹುದು. ವಿಜಯಪುರ ಜಿಲ್ಲಾಸ್ಪತ್ರೆಯ ಕೊಠಡಿಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಜನ ವೈದ್ಯರು ಹೃದಯಕ್ಕೆ ಸಂಬಂಧಪಟ್ಟಂತ ವೈದ್ಯರು ಇದ್ದಾರೆ ಅನ್ನುವಂಥದ್ದು ಕೂಡ. ಯಾಕಂತಂದ್ರೆ ಈ ಬೋರ್ಡ್ ನಲ್ಲಿ ಗೊತ್ತಾಗುವಂಥದ್ದು ಯಾವುದೇ ಸ್ಪೆಷಲಿಸ್ಟ್ ಆಗಿ ಹೃದಯಕ್ಕೆ ಸಂಬಂಧಪಟ್ಟಂತ ವೈದ್ಯರು ಇಲ್ಲ ಎಂಬುದಕ್ಕೆ ಇಲ್ಲಿ ಸಾಕ್ಷಿ. ಯಾಕಂತಂದ್ರೆ ಕೇವಲ ಮಂಗಳವಾರ ಮಾತ್ರ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ತಪಾಸಣೆ ಮಾಡಲಾಗ್ತಾ ಇದೆ ಕೂಡ ಆಗಿರುತ್ತೆ. ಅಂದ್ರೆ ಅವತ್ತು ಮಾತ್ರ ಸ್ಪೆಷಲಿಸ್ಟ್ ಬಂದಿರ್ತಾರೆ ಎಂಬ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದ್ರೆ ಪ್ರತಿದಿನ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳ ವಿಚಾರವಾಗಿ ಟೆಸ್ಟ್ ಅನ್ನ ಮಾಡ್ತಾರೆ. ಆದ್ರೆ ಸ್ಪೆಸಿಫಿಕ್ ಆದಂತ ಡಾಕ್ಟರ್ ಮಾತ್ರ ಇಲ್ಲಿ ಇಲ್ಲ. ಪರ್ಮನೆಂಟ್ ಆಗಿರುವಂತಹ ಡಾಕ್ಟರ್ ಮೆಡಿಸಿನ್ ಡಾಕ್ಟರ್ಗಳು ಅವ್ರು ಚೆಕ್ ಮಾಡ್ತಾರೆ.